ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾಗುತ್ತಂತ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ನಾವು ಬಂದಿದ್ದೀವಿ ನೋಡ್ರಿ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಒಳ್ಳೆ ನೋಡುವಂಥ ಪ್ಲೇಸು. ತುಂಬಾ ಚೆನ್ನಾಗಿದೆ ಅಂತ ಹೇಳಿದರು ಈ ಒಂದು ದೇವಸ್ಥಾನ. ಅದಕ್ಕೆ ನೋಡೋಣ ಅಂತೇಳಿ ಇವಾಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಬರ್ರಿ ಇವಾಗ ದೇವ್ರ ದರ್ಶನ ಮಾಡಿ ಸಿಗ್ತೀನಿ, ಯಾವ ಥರ ಇದೆ ಅಂತ ತೋರಿಸ್ತೀನಿ. ಬನ್ನಿ ಬೇಗ ಬನ್ನಿ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ರಿ. ಫೋನ್ ಅಲವ್ ಇದೆ ಇಲ್ಲ ಗೊತ್ತಿಲ್ಲ, ಅಲವ್ ಇದ್ರೆ ತೋರಿಸ್ತೀನಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ದೊಡ್ಡದಾಗಿದೆ ದೇವಸ್ಥಾನ. ಹೊರ್ಗಡೆಯಿಂದನೇ ತೋರಿಸ್ತೀನಿ ಒಳಗಡೆ ಯಾವ ಥರ ಇದೆ ಅಂತ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ದೇವ್ರ ದರ್ಶನ ಮಾಡಿದ್ವಿ. ಫೋನ್ ಒಳಗಡೆ ಅಲೋ ಇಲ್ಲ ಅಂತ ಹೇಳಿದರು, ಹಾಗಾಗಿ ಫೋನ್ ವಿಡಿಯೋ ಏನು ಮಾಡಿಲ್ಲ. ಇವಾಗ ಊಟಕ್ಕೆ ಹೋಗೋಣ ಪ್ರಸಾದ ತೊಗೊಳಕ್ಕಂತೇಳಿ ಹೊಂಟಿವಿ. ನೋಡ್ರಿ ಎಷ್ಟು ಜನ ನಿಂತಾರ. ಇವಾಗ ಊಟ ಮಾಡಿಕೊಂಡು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತೀವಿ. ನೋಡ್ರಿ ಎಲ್ಲ ಇಲ್ಲಿ ಬರ್ತಾ ಇದ್ದಾರೆ. ಇವಾಗ ಅನ್ನ ಪ್ರಸಾದಕ್ಕೆ ಹೊಂಟಿವಿ ನೋಡ್ರಿ. ಬರ್ರಿ ಅಲ್ಲ ಅನ್ನ ಪ್ರಸಾದಕ್ಕೆ ಹೋಗಿ ಸಿಗ್ತೀನಿ. ಬನ್ನಿ ಎಲ್ಲುಂಟ್ರಿ ಭೋಜನ ಶಾಲೆಗ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಊಟ ನೀಡ್ತಾ ಇದ್ದಾರೆ. ಇಲ್ಲಿ ಏನೇನು ಪ್ರಸಾದ ಇದೆ ಅಂತ ತೋರಿಸ್ತೀನಿ. ತಟ್ಟೆಗಳು ತೊಗೊಂಡು ಹೋಗೋದು ನೋಡ್ರಿ. ಇಲ್ಲಿ ಪ್ರಸಾದ ತಗೊಳ್ತಾ ಇದ್ದೀವಿ. ನೋಡ್ರಿ, ಇಲ್ಲಿ ಪ್ರಸಾದ ತಗೊಳ್ತಾ ಇದ್ದೀವಿ. ಇಲ್ಲಿ ಒಂದು ಚಟ್ನಿ ಮತ್ತು ಅನ್ನ ಸಾಂಬಾರು. ನೋಡ್ರಿ, ಅನ್ನ ಸಾರು ಉಂಡಿವಿ. ಈಗ ಗೋಧಿ ಹುಗ್ಗಿ ಹಾಕಿದ್ದಾರೆ. ತುಂಬಾ ರುಚಿಯಾಗೈತೆ ಇದು ಪ್ರಸಾದ. ನೋಡ್ರಿ ಎಷ್ಟು ಮಸ್ತ್ ಐತೆ. ಗೋಧಿ ಹುಗ್ಗಿ ಮಾಡಿದ್ದಾರೆ ನೋಡ್ರಿ. ದೇವಸ್ಥಾನ ಎಲ್ಲ ನೋಡ್ಕೊಂಡ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ಊಟ ಎಲ್ಲ ಆಯಿತು. ಇವಾಗ ಹೋಗ್ತಾ ಇದ್ದೀವಿ ನೋಡ್ರಿ. ಇವಾಗ ನಾವು ತೊಗೊಂಬಂದಿರೋ ಕಾರ್ ಇದೆ ನೋಡ್ರಿ. ಎಲ್ಲರೂ ಕಾರಲ್ಲಿ ಹತ್ತುತ್ತಾ ಇದ್ದಾರೆ. ಇವಾಗ ಮತ್ತೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾವ ದೇವಸ್ಥಾನ ಏನಂತ ತೋರಿಸ್ತೀನಿ. ಹಣ್ಣುಕಾಯಿ ಬೇಕಾದರೆ ಇಲ್ಲಿದ್ದಾವೆ. ಹಣ್ಣುಕಾಯಿ ಮಾಡಿಸ್ಬೋದು. ಇವಾಗ ನಾವು ಮತ್ತೆ ಬೇರೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾವ ದೇವಸ್ಥಾನ ಅಂತೇಳಿ ತೋರಿಸ್ತೀನಿ. ಬರ್ರಿ ಹೋಗಮ್ಮ, ಅಲ್ಲಿ ಹೋಗಿ ಸಿಗ್ತೀನಿ. ನೋಡ್ರಿ, ಇವಾಗ ನಾವು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಇವಾಗ ಏನು ನಾವು ಗಣೇಶ ದೇವಸ್ಥಾನ ನೋಡಿದ್ವಿ, ಅದ್ರ ಪಕ್ಕದಲ್ಲೇ ಇದು ಇರೋದು. ಆನೆಗುಡ್ಡೆ ಹತ್ರ ಬರುತ್ತೆ ಈ ಒಂದು ದೇವಸ್ಥಾನ. ಬರ್ರಿ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ಫೋನ್ ಅಲೋ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ, ಆದರೆ ಹೊರಗಡೆಯಿಂದನೇ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ನೋಡ್ರಿ, ಈ ಥರ ಇದೆ. ಒಳಗಡೆ ಹೋದರೆ ಈ ಥರ ಇರುತ್ತೆ ದೇವಿ. ಬರೀ ಇವಾಗ ಒಳಗೆ ಹೋಗಮ್ಮ. ಒಳಗೆ ಹೋದ್ಮೇಲೆ ಯಾವ ಥರ ಇದೆ ಅಂತ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ದೇವಸ್ಥಾನ ಯಾವ ಥರ ಇದೆ ಅಂತೇಳಿ ಇಲ್ಲಿ ತೋರಿಸ್ತೀನಿ. ನೋಡಿ, ದೇವಸ್ಥಾನ ಈ ಥರ ಇದೆ. ಹೊರಗಡೆಯಿಂದ ಎಂಟ್ರೆನ್ಸ್ ಇದು. ಹೊರಗಡೆ ಅಂತೂ ಪ್ಲೇಸ್ ಸಖತ್ತಾಗಿದೆ. ನೋಡ್ರಿ ಹೊರಗಡೆ ಪ್ಲೇಸ್ ಹೆಂಗಿದೆ. ಇವಾಗ ಒಳಗಡೆ ನೋಡ್ಕೊಂಬಂದು ಸೂಪರಾಗಿತ್ತು. ಹೊರಗಡೆ ನೋಡಿ, ನಾಗರಕಟ್ಟೆ ಇದು. ನೋಡ್ರಿ, ದೇವಸ್ಥಾನ ಅಂತೂ ಸೂಪರಾಗಿತ್ತು. ದೇವ್ರ ದರ್ಶನ ಅಂತೂ ಮಾಡಿದ್ವಿ. ಹೊರಗಡೆ ನೋಡ್ರಿ ಇಷ್ಟೊಂದು ಚೆನ್ನಾಗಿದೆ. ಇಲ್ಲೊಂದು ಅರಳಿ ಮರ ಇದೆ. ಹಾಗೆ ಇಲ್ಲಿ ತುಳಸಿ ಕಟ್ಟೆನೂ ಇದೆ. ಮತ್ತು ಇಲ್ಲಿ ನಾಗರಕಲ್ಲೂ ಇದೆ ನೋಡ್ರಿ. ಆ ಕಡೆಗೊಂದು ಮತ್ತು ಈ ಕಡೆ ಒಂದು. ಇವಾಗ ನಾವು ಬಂದಿದ್ದೀವಿ ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆ ದೇವಸ್ಥಾನಕ್ಕೆ. ಇದು ಒಂದು ಪ್ರಸಿದ್ಧ ದೇವಸ್ಥಾನ. ಇದು ಚೆನ್ನಾಗಿದೆ ದೇವಸ್ಥಾನ, ಇಲ್ಲಿ ಹತ್ತಿರ ಅಂತಂದರು. ಅದಕ್ಕೆ ನೋಡೋಣ ಅಂತೇಳಿ ಈ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಬರ್ರಿ, ಇಲ್ಲಿದೆ ದೇವಸ್ಥಾನ. ಈ ಥರ ಇದೆ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ದೇವ್ರು ತೋರ್ಸೋಕ್ಕೆ ಒಳಗಡೆ ಅಲೋ ಇರಲ್ಲ, ಹಂಗಾಗಿ ಹೊರಗಡೆನೇ ತೋರಿಸ್ತಾ ಇದ್ದೀನಿ. ಇವಾಗ ಟೈಮ್ ಆಯಿತು, ಕ್ಲೋಸ್ ಆಗುತ್ತಂತಾರೆ. ಅದಕ್ಕೆ ಬೇಗ ಹೊಂಟೀನಿ. ದೇವಸ್ಥಾನ ಇವಾಗ ಕ್ಲೋಸ್ ಅಂತೆ. ಇದೇ ದೇವರು ನೋಡಿ, ಇದೇ ದೇವರು.
ಫ್ರೆಂಡ್ಸ್ ನೋಡ್ರಿ, ದೇವಸ್ಥಾನ ಈ ಥರ ಇದೆ. ಇಲ್ಲಿ ಚೆನ್ನಾಗಿದೆ ದೇವ್ರ ದರ್ಶನ ಮಾಡಿದ್ವಿ. ಇಲ್ಲಿ ಒಂದು ಕಡೆ ಕೂತಿದ್ದೀವಿ. ಇನ್ನು ನಮ್ಮ ಅಕ್ಕ ಎಲ್ಲರೂ ದೇವ್ರ ದರ್ಶನ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ಊಟಕ್ಕೆ ಬಂದಿದ್ದೀವಿ ನೋಡ್ರಿ. ಇಲ್ಲಿ ಪ್ರಸಾದಕ್ಕೆ ಬಾಳೆ ಎಲೆನಲ್ಲಿ ಊಟ ಕೊಟ್ಟಿದ್ದಾರೆ. ಪಲ್ಯ, 2 ಪಲ್ಯ, ಒಂದು ಸ್ವೀಟ್ ಕೊಟ್ಟಿದ್ದಾರೆ. ಅನ್ನ ಸಾರು ಕೊಡ್ತಾರೆ ನೋಡ್ರಿ ಅನ್ನ ಸಾರು ಪ್ರಸಾದ ತೊಗೊತೀವಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ದೇವ್ರ ದರ್ಶನ ಆಯಿತು, ಊಟ ಆಯಿತು. ಇವಾಗ ನಾವು ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ ಅಲ್ಲಿ ದೇವಸ್ಥಾನ ಹೇಗಿದೆ ಅಂತೇಳಿ ತೋರಿಸ್ತೀನಿ. ಬರ್ರಿ, ಇವಾಗ ನಮ್ಮ ಜರ್ನಿ ಕೊಲ್ಲೂರು ಮೂಕಾಂಬಿಕೆ ಕಡೆಗೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ಬಿಸಿಲು ಜಾಸ್ತಿ ಐತೆ ಅಂತೇಳಿ ಐಸ್ ಕ್ರೀಮ್ ಬೇಕನ್ನತ್ತಿದ್ಲು. ನಮ್ಮ ಸಂಜು ಐಸ್ ಕ್ರೀಮ್ ತೊಗೊಂಡಳ. ಎಲ್ಲರೂ ನೋಡ್ರಿ ಕಪ್ ಐಸ್ ತೊಗೊಂಡಿದ್ದೀವಿ. ಈಕಿ ಮಾತ್ರ ಸ್ಪೆಷಲ್ ಐಸ್ ತೊಗೊಂಡಿದ್ದಾಳೆ. ನಾವು ಮಾತ್ರ 10 ರೂಪಾಯಿಗೆ ಕಪ್ ಐಸ್ ತೊಗೊಂಡಿದ್ದೀವಿ. ಈಕಿ 40 ರೂಪಾಯಿದು ಒಂದು ದೊಡ್ಡ ಐಸ್ ತೊಗೊಂಡಿದ್ದಾಳೆ. ಬರ್ರಿ, ಇವಾಗ ನಮ್ಮ ಒಂದು ಪಯಣ ಕೊಲ್ಲೂರು ಮೂಕಾಂಬಿಕೆ ಕಡೆಗೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ಬಂದಿದ್ದೀವಿ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ ಬರ್ರಿ, ದೇವಸ್ಥಾನ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ. ನೋಡ್ರಿ, ಇವಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಅವರು ಇನ್ನೂ ಹಿಂದೆ ಇದ್ದಾರೆ. ಇನ್ನು ನೋಡ್ಕೊಂಡು ಏನೇನೋ ಸಾಮಾನೆಲ್ಲ ನೋಡ್ಕೊಂಡು ಬರ್ತಾ ಇದ್ದಾರೆ ನೋಡ್ರಿ. ನೋಡ್ರಿ, ಇವಾಗ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದಿದ್ದೇವೆ ನೋಡಿ. ಇವಾಗ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ತೀವಿ. ಅಲ್ಲಿ ಫೋನ್ ಏನು ಅಲವ್ ಇಲ್ಲ. ಹೊರಗಡೆ ತೋರಿಸ್ತಾ ಇದ್ದೀವಿ ನೋಡ್ರಿ. ಇದೇ ಕೊಲ್ಲೂರು ಮೂಕಾಂಬಿಕೆ ದೇವಿ ದೇವಸ್ಥಾನ. ಕಾಂಪೌಂಡ್ ಮಾಡಿ ಪಕ್ಕದ ಅದು ನಿಮ್ಮ ಜಾಗಕ್ಕೆ ಇದೇ ನೋಡ್ರಿ ದೇವಸ್ಥಾನ. ಒಳಗಡೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ಹೆಂಗೈತೆ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇಲ್ಲಿ ನಮ್ಮನ್ನ ನಮಸ್ಕಾರ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ಬಂದಿದ್ದೀವಿ ಮುರುಡೇಶ್ವರ ಟೆಂಪಲ್ಗೆ. ಇವಾಗ ಜಸ್ಟ್ ಬಂದು ಹೇಳಿದೀವಿ ನೋಡ್ರಿ ಮುರುಡೇಶ್ವರ ಟೆಂಪಲ್ಲು. ಬರ್ರಿ, ಇಲ್ಲಿದು ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಹಿಂದಿಗಡೆ ದೇವಸ್ಥಾನ ಇದೆ ನೋಡ್ರಿ. ನೋಡ್ರಿ ಮುರುಡೇಶ್ವರ. ಇವಾಗ ಜಸ್ಟ್ ಬಂದು ಇಳಿದಿದ್ದೀವಿ ಮುರುಡೇಶ್ವರ ಟೆಂಪಲ್ ಮುಂದೆನೇ ಬಂದು ನಿಲ್ಲಿಸಿದ್ದೀವಿ. ನೋಡ್ರಿ, ಇಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ ನೋಡ್ರಿ ಕಾರ್ ಇಳಿದು. ಬರ್ರಿ, ಅಂತೂ ಇಂತೂ ನಿನ್ನ ಆಸೆ ಈಡೇರ್ತಾ ಗಂಗಕ್ಕ? ಮುರುಡೇಶ್ವರ ನೋಡ್ಬೇಕಂತ ಇದ್ದು. ನಮ್ಮ ಅಕ್ಕ ಫಸ್ಟ್ ಟೈಮ್ ಬಂದಿದ್ದಾಳೆ ನೋಡ್ರಿ ಮುರುಡೇಶ್ವರಕ್ಕೆ. ಇದೇ ಮುರುಡೇಶ್ವರ. ಇಲ್ಲಿ ರೂಮ್ ಮಾಡಬೇಕು, ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದೀವಿ ರೂಮ್ ಮಾಡೋಕ್ಕೆ. ಇವಾಗ ರೂಮ್ ಮಾಡಿಬಿಟ್ಟು ಆಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಅನ್ಕೊತಾ ಇದ್ದೀವಿ. ನೋಡೋಣ, ಫಸ್ಟು ದೇವ್ರ ದರ್ಶನ ಮಾಡ್ತೀವೋ ಅಥವಾ ರೂಮ್ ಮಾಡ್ತೀವೋ ಗೊತ್ತಿಲ್ಲ. ಇಲ್ಲಿ ರೂಮ್ ಎಲ್ಲ ವಿಚಾರಿಸ್ತಾ ಇದ್ದೀವಿ, ಏನು ರೇಟು ಎಷ್ಟು ಅಂತ ಹೇಳಿ. ಇವಾಗ ಮುರುಡೇಶ್ವರಕ್ಕೆ ಬಂದಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಇವಾಗ ನಾವು ಬೀಚ್ ನೋಡೋಣ ಅಂತೇಳಿ ಹೊಂಟಿವಿ. ಇಲ್ಲಿ ಕತ್ಲಲ್ಲಿ ಬೀಚ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇವತ್ತಿಲ್ಲೇ ಸ್ಟೇ ಮಾಡ್ತೀವಿ, ನಾಳೆ ಒಂದು ಮಾರ್ನಿಂಗ್ ಹೋಗ್ತೀವಿ ನೋಡ್ರಿ. ಹಿಂಗೈತೆ ಇಲ್ಲಿ. ಇದು ಮುರುಡೇಶ್ವರ ಬೀಚ್. ಇದು ನಾನು 3rd ಟೈಮ್ ಅನಿಸುತ್ತೆ ಬರೋದು.
ಮುರುಡೇಶ್ವರ ಟೆಂಪಲ್ ನೋಡಿ. ದೀಪ ನೋಡ್ರಿ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ದೇವರ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಮುರುಡೇಶ್ವರ ದ್ವಾರ ಬಾಗಿಲಿದು. ಬರ್ರಿ ಇವಾಗ ದೇವ್ರ ದರ್ಶನ ಮಾಡೋಣ. ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಲಿಫ್ಟಲ್ಲಿ ಹೋಗ್ಬೇಕಂದ್ರೆ ದೊಡ್ಡವ್ರಿಗೆ 20, ಚಿಕ್ಕವ್ರಿಗೆ 10 ರೂಪಾಯಿ. ಇದು ಫುಲ್ಲು ಮೇಲೆ ಲಿಫ್ಟಲ್ಲಿ ಫುಲ್ಲು ಇದೇನು ಮೇಲೆ ಗೋಪುರ ಕಾಣಿಸುತ್ತೆ ನೋಡಿ, ಅಲ್ಲೆಲ್ಲ ಕರ್ಕೊಂಡು ಹೋಗುತ್ತೆ. ಇವಾಗ ಅದ್ರಲ್ಲಿ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀವಿ. ನೋಡ್ರಿ ಬಂತು ಲಿಫ್ಟು. I don't wanna tie you up now. I don't wanna do the thing. I don't wanna have you, baby. I just wanna have a fling. I wanna go down, stay, kissing your feet and you make me crazy. ಲಿಫ್ಟಲ್ಲಿ ಹೋಗ್ತಾ ಇದೀವಿ ನೋಡಿ ಫ್ರೆಂಡ್ಸ್. ಎಷ್ಟನೇ ಫ್ಲೋರ್ ಇದು? ಮೇಲೆ 18ನೇ ಫ್ಲೋರ್. ನೋಡ್ರಿ ಇವಾಗ ನಾವು ಲಿಫ್ಟಲ್ಲಿ ಮೇಲೆ ಬಂದ್ವಿ. ಇಲ್ಲಿಂದ ವ್ಯೂಸ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿಂದ ಬೀಚ್ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಮೇಲೆ ಫುಲ್ಲು ತೋರಿಸ್ತೇನೆ ಬ್ಯಾಕ್ ಕ್ಯಾಮ್ರಾ ಮಾಡಿ. ಫ್ರೆಂಡ್ಸ್, ಇಲ್ಲಿ 18ನೇ ಫ್ಲೋರಲ್ಲಿ ಮೇಲೆ ನಿಂತ್ಕೊಂಡಿದ್ದೀನಿ. ಅಲ್ಲಿಂದ ಇಲ್ಲಿ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಸಮುದ್ರ ಇದು, ಬಟ್ ಇಲ್ಲಿ ಕತ್ಲಿದೆ, ಅಷ್ಟು ಸರಿಯಾಗಿ ಕಾಣಿಸ್ತಿಲ್ಲ. ಫ್ರೆಂಡ್ಸ್, ಇದು ನೋಡಿ, ಇದು ಮುರುಡೇಶ್ವರ ಟೆಂಪಲ್ದು ಒಂದು ಆರ್ಚ್. ಇದು ಶಿವನ ಒಂದು ಟ್ಯಾಚು. ಇದು ಇಲ್ಲಿ ನೋಡ್ರಿ ಈ ಥರ ಕಾಣಿಸುತ್ತೆ ದೇವಸ್ಥಾನ ಮೇಲೆಯಿಂದ ನೋಡಿದ್ರೆ. ಇಲ್ಲಿಂದ ನೋಡೋಕೆ ಚೆನ್ನಾಗೈತೆ. ಸಣ್ಣದು ಬರುತ್ತಲ್ಲ, ಯಾಕೆ ಇಲ್ಲ ಇವಾಗ ಮಾಡ್ಕೊಂಡು. ಫ್ರೆಂಡ್ಸ್ ನೋಡ್ರಿ, ಇವಾಗ ನಾವು ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಮುರುಡೇಶ್ವರ ಟೆಂಪಲಲ್ಲಿ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಬರ್ರಿ ಇವಾಗ ಒಳಗೋಗಿ ದೇವ್ರ ದರ್ಶನ ಮಾಡಿಕೊಂಡು ಸಿಗ್ತೀನಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ದೇವ್ರ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಅಕ್ಕ ಅವರೆಲ್ಲರೂ ಕೂತ್ಕೊಂಡಿದ್ದಾರೆ. ಹಾಂ, ನಮ್ಮ ಅಕ್ಕ ಅವರೆಲ್ಲರೂ ಕೂತಿದ್ದಾರೆ ನೋಡ್ರಿ ಇಲ್ಲಿ. ನೋಡ್ರಿ ಇವರೆಲ್ಲರೂ ಇಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನು ನಮ್ಮ ಮಾಮ ಅವ್ರು ಬರಬೇಕು, ಅವ್ರಿಗೋಸ್ಕರ ಕಾಯ್ತಾ ಇದ್ದೀವಿ. ನೋಡ್ರಿ ಎಲ್ಲ ತಲೆನೂ ಬಾಚ್ಕೊಂಡಿಲ್ಲ ಬೆಳಗ್ಗೆಯಿಂದ. ಬರ್ರಿ. ಫ್ರೆಂಡ್ಸ್ ನೋಡ್ರಿ, ಇವಾಗ ಇಲ್ಲಿ ತ್ರಿವರ್ಣ ಧ್ವಜವನ್ನು ಹಾಕಿದ್ದಾರೆ ಈ ಒಂದು ಗೋಪುರಕ್ಕೆ. ಇದು ಕೇಸರಿ, ಬಿಳಿ, ಮಧ್ಯದಲ್ಲಿ ನೀಲಿದು ಅಶೋಕ ಚಕ್ರ, ಹಸಿರು ತ್ರಿವರ್ಣ ಧ್ವಜವನ್ನು ಈ ಒಂದು ಗೋಪುರಕ್ಕೆ ಹಾಕಿದ್ದಾರೆ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ನೈಟ್ ಟೈಮಲ್ಲಿ. ಕತ್ಲಾಗೈತಿ, ಬೀಚಲ್ಲಿ ಹೋಗ್ತಾಳಂತ ನೋಡ್ರಿ. ಈ ರಾತ್ರಿಯಲ್ಲಿ ಬೀಚಲ್ಲಿ ಹೋಗಿ ಏನು ಮಾಡ್ತಾಳ ಗೊತ್ತಿಲ್ಲ. ಬೀಚಲ್ಲಿ ಹೋಗ್ತಾಳ. ಬೆಳಿಗ್ಗೆ ಹೋಗಮ್ಮ ಬೀಚಲ್ಲಿ. ನಡ್ರಿ ಸ್ವಲ್ಪ ಹೊತ್ತಿಲ್ಲೇ ಎಲ್ಲಾರ ಕೂಡಂಬರಿ. ಫ್ರೆಂಡ್ಸ್ ನೋಡ್ರಿ, ಇಷ್ಟೊತ್ತು ನಮ್ಮ ತ್ರಿವರ್ಣ ಧ್ವಜವನ್ನು ಹಾಕಿದ್ರು ಈ ಒಂದು ಗೋಪುರಕ್ಕೆ. ಇಷ್ಟೊತ್ತು ತ್ರಿವರ್ಣ ಧ್ವಜ ಹಾಕಿದ್ರು. ಇವಾಗ ನೋಡ್ರಿ ನಮ್ಮ ಕರ್ನಾಟಕ ರಾಜ್ಯೋತ್ಸವದ ಒಂದು ಧ್ವಜದ ಕಲರ್ ಹಾಕಿದ್ದಾರೆ ನೋಡ್ರಿ, ಹಳದಿ ಮತ್ತು ಕೆಂಪು. ನೋಡ್ರಿ ಎಷ್ಟು ಚಂದ ಕಾಣಿಸಕತ್ತದ. ಸ್ವಲ್ಪ ಹೊತ್ತಿಗೆ ಒಂದೊಂದು ಕಲರ್ ಹಾಕ್ತಾರೆ. ಇವಾಗ ನೋಡ್ರಿ ಎಷ್ಟು ಚಂದ ಕಾಣಿಸ್ತಾ ಇದೆ ಇದು. ಫ್ರೆಂಡ್ಸ್ ನೋಡ್ರಿ, ಇವಾಗ ರೂಮ್ ಹಿಡ್ದಿದ್ದೀವಿ. ರೂಮ್ ಹಿಡಿದ್ಬಿಟ್ಟು ಅಷ್ಟೊಂದೇನು ಹಸಿವು ಇರಲಿಲ್ಲ, ಅದಕ್ಕೆ ಸ್ವಲ್ಪ ಮನೆಯಲ್ಲೇ ತೊಗೊಂಬಂದಿರುವಂಥ ಮಂಡಕ್ಕಿನ ಕಲಿಸಿದ್ದೀವಿ. ಬೇಲ್ ಕಲಿಸಿದ್ದೀವಿ ನೋಡ್ರಿ. ಇವಾಗ ಬೇಲ್ ಕಲಿಸಿ ಎಲ್ಲರೂ ತಿಂತಾ ಇದ್ದೀವಿ. ರೂಮಲ್ಲೇ ನಾವು ಇದು ಒಂದು ಬೇಲ್ನ ಮಾಡ್ಕೊಂಡಿದ್ದೀವಿ.
ಬೇಲ್ನ ಮಾಡಿಕೊಂಡು ಇವಾಗ ರೂಮಲ್ಲೇ ತಿಂತಾಯಿದ್ದೀವಿ. ಊಟ ಮಧ್ಯಾಹ್ನ ಎಲ್ಲ ಜಾಸ್ತಿ ಆಯಿತು ಅಂತೇಳಿ ಊಟ ಏನು ಬೇಡ ಅಂತ ಲೈಟಾಗಿ ಒಂದು ಮಂಡಕ್ಕಿನ ತಿಂತಾಯಿದ್ದೀವಿ ನೋಡಿರಿ. ಇವಾಗ ನೈಟು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು ನಾಳೆ ಮುರುಡೇಶ್ವರ ಟೆಂಪಲಲ್ಲಿ ಏನೇನಾಗತ್ತಂತ ಶೇರ್ ಮಾಡ್ತೀನಿ. ಎಲ್ಲರಿಗೂ ಬಾಯ್, ಗುಡ್ ನೈಟ್.